ಇವತ್ತು ಯಾವ ರೀತಿಯಾಗಿ ಅಮ್ಮನ ದೇಹ ಬದಲಾವಣೆ ಆಗಿದೆ, ಈ ಸರಾಕೆ ಥೆರಪಿ ಯಾವ ತರ ಅಮ್ಮಗೆ ಆರೋಗ್ಯ ಕೊಟ್ಟಿದೆ ಅಂತ. ಓಕೆ ನಮ್ಮಮ್ಮ, ನಮಸ್ತೆ ಅಮ್ಮ. ಎಲ್ಲಿಂದ ಬರ್ತಾ ಇದ್ದೀರಾ? ನಿಮ್ಮ ಹೆಸರು? ಸರ್ ನನ್ನ ಹೆಸರು ಅಂಬಾಭವಾನಿ ಅಂತ, ಚಿಕ್ಕಮಗಳೂರು ಬೈಪಾಸ್ ಕಡೆ ನಗರದಿಂದ ಬರ್ತಾ ಇದ್ದೀನಿ. ಸರಾಕೆರಿಗೆ ಮುಂಚೆ ಎಷ್ಟು ದಿನವಾಗಿ ಬಂದ್ರಿ? ಸರ್ ಸರಾಕೆರಿಗೆ ಬಂದು ಆಲ್ಮೋಸ್ಟ್ ಒಂದು ಮಂತ್ ಆಯ್ತು, 1.5 ಮಂತ್ ಅಂತೂ ಆಯ್ತು. ಆಯ್ತು ಸರ್. ಇಲ್ಲ ಬರೋದಕ್ಕಿಂತ ಮುಂಚೆ ಏನೇನು ಸಮಸ್ಯೆಗಳು ಇತ್ತು ಅಮ್ಮನಿಗೆ? ಸರ್ ನಾನು ಬಿದ್ದು ಏಟ್ ಮಾಡ್ಕೊಂಡು ಬ್ಯಾಕ್ ಪೇನ್ ತುಂಬ L4 ಬಲ್ಜ್ ಇತ್ತಲ್ಲ ಸರ್, ಅದಕ್ಕೆ ಪೇನ್ ಆಗಿತ್ತು. ಅದು ಪೇನ್ ಆದ ನಂತರ ಇದಕ್ಕೆ ಜ್ವರ ಸ್ಟಾರ್ಟ್ ಆಯ್ತು. ಶುಗರ್ ಇದೆ ಅಂತ ಬಟ್ ನನಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ಶುಗರಿಗೆ ಸ್ವಲ್ಪ ಸಿಂಟಮ್ಸ್ ಇರ್ತವೆ, ಸುಸ್ತಾಗೋದು, ಸ್ವೆಟ್ ಆಗೋದು ಎಲ್ಲ ಇರುತ್ತೆ. ಆಗ ನನಗೆ ಯಾವ್ದು ಸಿಂಟಮ್ಸ್ ಬರಲಿಲ್ಲ ಸರ್. ನನಗೆ ಆ ಜ್ವರ ಇದಕ್ಕಿದ್ದಂಗೆ ಬಂತು. ಟೆಸ್ಟ್ ಮಾಡ್ಸೋಕೆ ಹೋದಾಗ ಇಲ್ಲ ಓದ್ವಿ 2 ಸಲ ಓದ್ವಿ ಆಗಲಿಲ್ಲ ಸರ್, ಅದು ಶುಗರ್ ಇದೆ ಅಂತ ಬಂತು. ಫಸ್ಟ್ ಆಫ್ ಆಲ್ ಸರ್ 280 ಇತ್ತು. 280 ಇತ್ತು ಸರ್. ಇನ್ನೊಂದು ಅದೆಲ್ಲ ಏಟಾಗಿ ಡಿ ಹಾಸ್ಪಿಟಲ್ ಸರ್ ಎಲ್ಲ ಹೋಗಿ ಬಂದಿದ್ದೆ. ಒಂದು 3 lakhs ಅಂತೂ ಖರ್ಚು ಮಾಡಿದ್ದೀನಿ. ಬ್ಯಾಂಕ್ 3 ಲಕ್ಷ ಖರ್ಚು ಮಾಡಿದ್ದೀನಿ ನಾನು ಹಾಸ್ಪಿಟ್ಲಿಗೆ. ಇಲ್ಲಿ ರವಿ ಪ್ರಕಾಶ್ ಆಗ್ಬೋದು, ಲಾಸ್ಟ್ ಹಾಸ್ಪಿಟ್ಲು ಅಲ್ಲಾಗ್ಬೋದು, ಶಿರ್ಸಿ ವೆಂಕಟರಮಣ ಇದೆ, ಅಲ್ಲೂ ಆಯುರ್ವೇದಿಕ್ ಸೈಡ್ ಎಫೆಕ್ಟ್ ಆಗ್ಬಾರ್ದು ಅಂದ್ಬಿಟ್ಟು ಹೋಗಿದ್ವಿ ಸರ್. ನೇತ್ರ ಡಾಕ್ಟರ್ ಅಂತ ಇಲ್ಲಿ ಚಿಕ್ಕಮಗಳೂರಲ್ಲಿದ್ದಾರೆ, ಕ್ಲಿನಿಕ್ ಹಾಸ್ಪಿಟಲ್ ಎಲ್ಲ ಕೇಳಿರ್ಬೋದು ಸರ್ ನೀವು. ಅಲ್ಲಿ ಸರ್ ತುಂಬಾ ಹೈಯರ್ ಆಂಟಿಬಯೋಟಿಕ್ ಕೊಟ್ಬಿಟ್ರು ನನಗೆ. ಬ್ಯಾಕ್ ಬೋನ್ ಸ್ವಲ್ಪ ಸ್ಟ್ರೆಂತ್ ಬರಲಿ ಅಂತ ಆಂಟಿಬಯೋಟಿಕ್ ಕೊಟ್ಟು ಅದಾಗ್ತಿದಂಗೆ ನನಗೆ ಮೋಷನೇ 3 days ಮೋಷನೇ ಬಂದಾಗ್ಬಿಡ್ತು. ಮೋಷನ್ ಸಹ ಹೋಗ್ಲೇ ಇಲ್ಲ. ಹಂಗೂ ಜ್ಯೂಸ್ ಹಸ್ಬೆಂಡ್ ಎಲ್ಲ ತೆಗೆದುಕೊಟ್ರು, ಯಾಕೋ ಸರಿ ಹೋಗ್ಲಾ ಇಂಜೆಕ್ಷನ್ ಅಂತ ಶಿರ್ಸಿ ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ಶಿರ್ಸಿ ವೆಂಕಟರಮಣ ಹೆಗ್ಡೆ ಅಂತ ಅಲ್ಲಿ ಆಯುರ್ವೇದಿಕ್ ಅಲ್ಲ ಸರ್, ಏನು ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೋದ್ವಿ. ಅಲ್ಲಿ ಮಸಾಜು, ಟ್ರೀಟ್ಮೆಂಟ್, ಸ್ಟೀಮ್ ಮಾಡೋದು ಎಲ್ಲ ಥರನೂ ಕೊಟ್ಟರು. ಎಲ್ಲ ಆಯ್ತು. ಅಲ್ಲಿ ಬಂದ್ಮೇಲೆ ಪೇನ್ ಕಿಲ್ಲರ್ ಇದ್ದೇ ಇತ್ತು ನನಗೆ. ಪೇನ್ ಇದ್ದೇ ಇತ್ತು. ಪೇನ್ ಕಿಲ್ಲರ್ ತೊಗೊಳಕ್ಕೆ ಆಲ್ಮೋಸ್ಟ್ ಹೇಳಿದ್ರು ನನಗೆ. ಪೇನ್ ಕಿಲ್ಲರ್ ದಿವಸಕ್ಕೆ 3 ತೊಗೊಳಕ್ಕೆ ಹೇಳಿದ್ರು ನನಗೆ. ತಗೊಂಡ ನಂತರ ಆಮೇಲೆ ಏನಾಯ್ತು, ಸ್ವಲ್ಪ ಗಂಟೆ ಹತ್ರ ಜಸ್ಟ್ ಕೇಳಿದ್ದೆ ಸರ್ ಬಂದ್ರೆ ಆಲ್ಮೋಸ್ಟ್ ಸರ್ ನನಗೆ ತುಂಬಾ ಇದಿತ್ತು. ಬರೀ ಮ್ಯಾಟ್ ಇಂದ ಶುಗರ್ ಕಮ್ಮಿ ಆಗುತ್ತಾ, ಪೇನ್ ಕಿಲ್ಲರ್ ಇದು ಮಂಡಿ ಚಿಕ್ಕ ನೋವು ಕಮ್ಮಿ ಆಗುತ್ತೆ ಎಲ್ಲ ಆಲ್ಮೋಸ್ಟ್ ತುಂಬಾ ಸಿಕ್ಕಾಪಟ್ಟೆ ಡೌಟ್ ಇತ್ತು. ಸರಿ ತುಂಬಾ ನಾನು ತಲೆ ತಿನ್ಬಿಟ್ಟಿದ್ದೀನಿ, ಬೇಜಾರು ಪರವಾಗಿಲ್ಲ. ಯಾಕೆ ನಾವು ಹೇಳ್ಕೊಂಬಿಲ್ಲ ಥೆರಪಿಯಿಂದ ನೀನ ಚಿಕ್ಕಮಗಳೂರು ಎಲ್ಲ ಹಾಸ್ಪಿಟಲ್ ಹೋಗ್ಬಂದು ಎಲ್ಲೂ ಗುಣ ಆಗಿಲ್ಲ, ಈ ಮ್ಯಾಟ್ ಇಂದ ಕಡಿಮೆ ಆಗುತ್ತಾ ಅಂತ. ಹೌದು ಸರ್, ಹೌದು ಮ್ಯಾಟ್ ಇಂದ ತುಂಬಾ ಗುಣ ಆಯ್ತು. ಇಲ್ಲಿ ಮತ್ತೆ ಶುಗರ್ ಮತ್ತೆ ಜಾಸ್ತಿ ಆಯ್ತು, 280 ಇತ್ತು. ಯಾಕಂದ್ರೆ ನಾನು ಹಾಸ್ಪಿಟಲ್ ವರ್ಕ್ ಮಾಡಿದ್ದೆ ಸಿಸ್ಟರ್ ಆಗಿ. ಆಂಟಿಬಯೋಟಿಕ್ ಇಂಜೆಕ್ಷನ್ ತಗೊಂಡ್ರೆ 1/2 ಗಂಟೆ ಆಗಿ ತಗೊಬೇಕು. ಶುಗರ್ ಟ್ಯಾಬ್ಲೆಟ್ ಅಂತೂ ಜೀವನ ಪರ್ಯಂತ ತಗೊಳ್ಳೇಬೇಕಿತ್ತು. ಒಂದ್ಸರಿ ತಗೊಳ್ಳೇಬೇಕಿತ್ತು. ಅದು 280 ಇತ್ತು. ನೀವು ಎಷ್ಟೇ ಫುಡ್ ಕಂಟ್ರೋಲ್ ಮಾಡಿ, ಆಕ್ಚುಲಿ ಕಾಫಿ ಅಂದ್ರೆ ತುಂಬಾ ಫೇವರೇಟ್ ನನಗೆ. ಟಿಫನ್ ಬಿಡ್ತಿದ್ದೆ, ಕಾಫಿ ತಗೊಂತಿದ್ದೆ. ಆ ರೈಸ್ ತುಂಬಾ ಇಷ್ಟ ಸರ್, ಏನೇ ಮಾಡಿದ್ರೆ ರೈಸ್ ತಗೊಂತಿದ್ದೆ. ಈ ಶುಗರ್ ಅಂದಾಗ ತಲೆ ಒಂಥರ ಬಿದ್ದಂಗ ಬರ್ತದೆ ನನಗೆ. ಶುಗರ್ ಬಂತಲ್ಲ ಅನ್ನಷ್ಟು ಇದಾಯ್ತು. ಏನೇನು 100-280 ಇದ್ದಿದ್ದು, ನೀವೇನೇ ಕಂಟ್ರೋಲ್ ಮಾಡೋದು 160 ಅಷ್ಟೇ ಸರ್ ಇದ್ದಿದ್ದು. 160 ಅಷ್ಟೇ ಇದ್ದಿದ್ದು. ಲಾಸ್ಟಿಗೆ ಅದಕ್ಕೆ ಬಂದಿದ್ರು, ಅದಕ್ಕೆ ಹಿಂಗ್ ಹೋಗಲ್ಲ ಮಾಡೋಣ ಅಂತೆಲ್ಲ ಹೇಳಿದ್ರು. ಸರ್ ಬಂದ್ಮೇಲೆ ಏನಿಲ್ಲ ಸರ್ 15 ಡೇಸಿಗೆ ಶುಗರ್ಗೆ ಟೆಸ್ಟ್ ಮಾಡಕ್ಕೆ ಹೇಳಿದ್ರಲ್ಲ ಸರ್, ಅವಾಗ ಭಯ ಇತ್ತು. ಶುಗರ್ ಅಂತ ಗೊತ್ತಾಗುತ್ತೆ ಮಾಡುತ್ತೆ ಅಂತ. ಹಸ್ಬೆಂಡ್ ಏನಾರ ಮಾಡೋದು ಸರ್. ಆಲ್ಮೋಸ್ಟ್ ಇಲ್ಲಿ ಬಂದು ಬರೀ ಓನ್ಲಿ ಥೆರಪಿಗೆ 113 ಬಂದು ಶುಗರು. ಹಸ್ಬೆಂಡ್ ಆಶ್ಚರ್ಯ, ಯಾಕಂದ್ರೆ ಆಶ್ಚರ್ಯ, ಯಾಕಂದ್ರೆ ಟ್ಯಾಬ್ಲೆಟ್ ಇಲ್ಲ, ಏನು ಇಲ್ಲ, ಆಲ್ಮೋಸ್ಟ್ ಮ್ಯಾಟ್ ಅಲ್ಲಿ ಇದೊಂದು ಆಯ್ತಲ್ಲ ಅಂತ ಒಂದು ತುಂಬಾ ಖುಷಿ ಆಯ್ತು ಸರ್. ಈಗಲೂ ಮನೆ ಟೆಸ್ಟ್ ಮಾಡಿ ಸರ್, ಈಗಲೂ ಕಾಫಿ ಕುಡಿತೀನಿ, ಮಾರ್ನಿಂಗು ಈವ್ನಿಂಗು ಕಾಫಿ ಕುಡಿತೀನಿ. ಶುಗರ್ ಏನು ಜಾಸ್ತಿ ಆಗತ್ತರ ಏನಿಲ್ಲ ಇಲ್ಲ ಸರ್, ಯಾಕಂದ್ರೆ VIP ಮ್ಯಾಟ್ ತಗೊಂಡಿದ್ದಲ್ಲ, ಇದೆಯಲ್ಲ VIP ಮ್ಯಾಟ್ ಮೇಲೆ ಜೋರಾಗಿ ತಗೊಳ್ಳೇ ಬರಲ್ಲ. ತುಂಬಾ ಬೆನಿಫಿಟ್ ಇದೆ ಅಂತ ಅಂದ್ಮೇಲೆ ಇನ್ಮೇಲೆ 1 hour ತೊಗೊಳೋದ್ರಿಂದ ಸರ್ ನಮ್ಮ ಮನೆಯಿಂದ ಇಲ್ಲಿಗೆ ನಿಮ್ಗೆ ಗೊತ್ತು ಸರ್ ಎಷ್ಟು ಕಿಲೋಮೀಟರ್ ಆಗುತ್ತೆ. ಆಲ್ಮೋಸ್ಟ್ ಇವತ್ತು ಫಸ್ಟ್ ಡೇ ನಡ್ಕೊಂಡ್ ಬಂದಿರೋದು ನಮ್ಮ ಮನೆಯಿಂದ ಅಲ್ಲಿಂದ ಇಲ್ಲಿವರೆಗೆ. ಹಾ ಸರ್, ವಾಕಬಲ್ ಆಗುತ್ತಲ್ಲ. ನೋಡೋಣ ಪೇನ್ ಕಿಲ್ಲರ್ ಮಾತ್ರ ಬಿಟ್ಬಿಟ್ಟಿದ್ದೆ. ಪೇನ್ ಕಿಲ್ಲರ್ ಅಂತ ಮಾತ್ರ ತಗೊಂತಾನೆ ಇಲ್ಲ, ಬಿಟ್ಟಾಯ್ತು. ಮಂಡಿ ಚಿಕ್ಕ ನೋವು ನಡೀತಾ ಇದ್ರೆ ಈ ತರ ಇಲ್ಲ ಸರ್, ತುಂಬಾ ನಡೀತಿರಲಿಲ್ಲ. ಹೇಳಿದ್ರೆ ಸರ್ ಇಲ್ಲಿಂದ ಸ್ವಲ್ಪ ದೂರ ಹೋಗ್ಬೇಕು, ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗ್ಬೇಕಿತ್ತು, ಇಲ್ಲ ಆಟೋ ಬರ್ಬೇಕಿತ್ತು. ತುಂಬಾ ಹೇಳ್ತಿದ್ದೆ ಅಂದ್ರೆ ತುಂಬಾ ಇಲ್ಲಿಂದ ಅನ್ಮತ ಸರ್ಕಲ್ ಹೋಗಕ್ ಆಗ್ತಿರ್ಲಿಲ್ಲ. ಕುರುವಂಗಿಂದ ಆ ಕಡೆ ನೀವು ಬಂದಿದ್ದೀರಿ ಎಷ್ಟು ಕಿಲೋಮೀಟರ್ ಆಗ್ಬೋದು ಸರ್? ಹೆಚ್ಚು ಕಡೆ 3 ಕಿಲೋಮೀಟರ್. ಹಾ ಸರ್, 3 ಕಿಲೋಮೀಟರ್ ಕಟ್ಕೊಂಡ್ ಬಂದಿದ್ದೀನಿ. ಶುಗರ್ ಇಲ್ಲ. ಶುಗರ್ ಮೊನ್ನೆ ಅಂದ್ರೆ ರೆಗ್ಯುಲರ್ ಟೆಸ್ಟ್ ಮಾಡಿ ಸರ್ 113 ಕಂಟ್ರೋಲ್ ಇದೆ. ಕಾಫಿ ಕುಡಿತೀನಿ, ಮೊನ್ನೆ ರೈಸ್ ಎಲ್ಲ 3 ಊಟ ಮಾಡ್ತೀನಿ, ಏನಿಲ್ಲ ಸರ್ ಖುಷಿ. ಸರಾಕೆ ಥೆರಪಿ ತೊಗೊಳಕ್ಕಿಂತ ಮುಂಚೆ ಊಟ ಮಾಡ್ಬೇಕು ಅಂದ್ರೆ, ಕಾಫಿ ಕುಡಿಬೇಕಂದ್ರೆ ಭಯ ಆಗ್ತಾ ಇದೆ ಸರ್. ಭಯ ತುಂಬಾ ಸರ್, ಯಾಕಂದ್ರೆ ಮತ್ತೆ ಜಾಸ್ತಿ ಆಗುತ್ತೆ, ಅನ್ನ ತಿನ್ನಂಗಿಲ್ಲ, ಮತ್ತೆ ಶುಗರ್ ಜಾಸ್ತಿ ಆಗುತ್ತೆ. ಅಲ್ಲಿಂದ ಕಾಲಿಗೆ ಇದೆ ಏನೋ ಹೇಳಿದ್ರೆ ಸರ್, ಏನೋ ಇದು ಮಾಡೋದು ಬೇರೆ ಸಮಸ್ಯೆ ಆಗುತ್ತೆ, ಭಯ ಬಿಟ್ಟೇ ಬಿಟ್ಟಿದೆ ಸರ್, ಆಲ್ಮೋಸ್ಟ್ ಬಿಟ್ಟಿದ್ದೆ. ಹಾಗಾಗಿ
ಹಾಗಾಗಿ ಸರ್ ಕಾಫಿ ತಗೊಳ್ತಾ ಇದ್ದೀನಿ, ರೈಸ್ ಊಟ ಮಾಡ್ತಾ ಇದ್ದೀನಿ. ಡೈಲಿ ಬೆಳಗ್ಗೆ 7 o'clock ಇಂದ 8:30 ನಾನು ಥೆರಪಿ ತಗೊಳ್ತೀನಿ ಮನೇಲಿ. ಈವ್ನಿಂಗು 7 ಆಕ್ಚುಲಿ ಅಮ್ಮ ನೀವು ಬಂದು ಇವಾಗ ಸರಾಕೆ ಥೆರಪಿ ಇಲ್ಲೇ ಮಾಡಿದ್ರಿ, ಶುಗರ್ ಕೂಡ ನಾರ್ಮಲ್ ಆಯ್ತು. ಆಕ್ಚುಲಿ ಈಗ ಮನೆಗೆ ಮ್ಯಾಟ್ ತಗೊಂಡು ಹೋಗ್ಬೇಕು ಅಂದ್ರೆ ಏನಕ್ಕೋಸ್ಕರ ನಿರ್ಧಾರ ಮಾಡಿದ್ದು ಸರ್? ಮನೆಗೆ ಏನಕ್ಕೆ ಅಂದ್ರೆ ನಮ್ಮ ಮಗನಿಗೆ ಸ್ವಲ್ಪ ಸ್ಟೋನ್ ಪ್ರಾಬ್ಲಮ್ ಇದೆ ಸರ್. ಅವನು ಬೆಂಗಳೂರಲ್ಲಿ ಪ್ರೆಸೆಂಟ್ ಯೂನಿವರ್ಸಿಟಿ ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಅವನಿಗೆ ಬರಕ್ ಆಗೋದಿಲ್ಲ ಸರ್ ಇಲ್ಲಿ. ಆಗ ಮಗಳಿಗೆ ಸ್ವಲ್ಪ ತುಂಬಾ ಶೀತ ಆಯ್ತು, ಅವಳಿಗೆ ಶೀತ, ಮಗಳಿಗೆ ತುಂಬಾ ಶೀತ ಆಯ್ತು. ಸರಿಗೆ ಅವರು ಬಿಸ್ನೆಸ್ ಮ್ಯಾನ್ ಸರ್, ಅವ್ರು ಅಂಗಡಿ ಬಿಟ್ಟು ಪದೇ ಬರಕ್ ಆಗೋದಿಲ್ಲ ಅವರು. ಅದಕ್ಕೋಸ್ಕರ ಈಗ ನನಗೆ ಒಬ್ಬಳಿಗೆ ಇಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂದ್ಮೇಲೆ ಇಲ್ಲಿ ಮನೆ ಬಂದಿರೋ ತಗೊಂಡು ಇನ್ನೆಷ್ಟು ಸಾಲ್ವ್ ಆಗಿದೆ, ಮುಂದೆ ಬರಕ್ಕಾಗ ಎಷ್ಟು ತಡ್ಕೊಬಹುದು ನಾವು ಸರ್, ತಡೆಗಟ್ಬಹುದು. ಅಂದ್ರೆ ಇದು ನಿಮ್ಮ ಒಬ್ಬರಿಗೋಸ್ಕರ ಇಲ್ಲ ಸರ್, ಇದು ನಿಮ್ಮ ಕುಟುಂಬನೇ ಕಾಪಾಡಬೇಕು ಅಂತ ಜೋರಾಗಿ ಚಪ್ಪಾಳೆ ಬರಲಿ. ವಿಷಯ ಗೊತ್ತಾಗ್ತಾ ಇದೆಯಾ? ಅಮ್ಮ ಬಂದು ಇವತ್ತು ಮ್ಯಾಟ್ ಅನ್ನ ಇಲ್ಲಿ ಅನುಭವ ಪಡ್ಕೊಂಡ್ರು. ಶುಗರ್ ಬಂದು 280 ಇತ್ತು. ಯಶಪ್ಪಮ್ಮ 280. ಸರಿ, 1 ತಿಂಗಳು ಮಾತ್ರ ಸರಾಕಿರಿ ಬಂದಿದೆ ಅಷ್ಟೇ ಯಶಪ್ಪಮ್ಮ, 1 ತಿಂಗಳು. ಬಟ್ 15 ದಿನದಲ್ಲಿ ರಿಸಲ್ಟ್ ಗೊತ್ತಾಯ್ತು. 1 ತಿಂಗಳು ಥೆರಪಿ ತಗೊಳ್ಳುವಾಗ 280 ಇರುವಂತ ಶುಗರ್ ಎಷ್ಟಕ್ಕೆ ಬಂತು ಅಂದ್ರೆ 113 ಬಂತು. ಈಗ ಮೆಡಿಸಿನ್ಸ್ ತಗೊಳ್ಳುವಾಗ ಆಯುರ್ವೇದ ತಗೊಳ್ಳುವಾಗ ಕಂಟ್ರೋಲ್ ಆಗಿಲ್ಲ, ಫುಡ್ ಅಲ್ಲಿ ಕಂಟ್ರೋಲ್ ಮಾಡುವಾಗ ಕಂಟ್ರೋಲ್ ಆಗಿಲ್ಲ, ಯಾವ್ದ್ರಲ್ಲಿ ಕಂಟ್ರೋಲ್ ಆಗಲಿಲ್ಲ. ಅಮ್ಮ ಒಂದು ಆಶ್ಚರ್ಯ, ಈ ಮ್ಯಾಟ್ ನಮ್ಮನ್ನ ಗುಣ ಮಾಡ್ಬಿಡುತ್ತಾ ಅಂತ. ನಮಸ್ತೆ, ಇದು ಅರ್ಥ ಆಗ್ತೇಪಮ್ಮ. ಅಮ್ಮ ಬಂದು ನನ್ ಮ್ಯಾಟ್ ಬಂದು ಗುಣ ಮಾಡ್ಬಿಡುತ್ತಾ ಅಂತ. ಇವತ್ತು ಅಮ್ಮನ್ ಶುಗರು, ಅಮ್ಮನ್ ಮಂಡಿ, ಜೊತೆಗೆ ಮಕ್ಕಳಲ್ಲಿರುವಂತ ಅನಾರೋಗ್ಯ, ಸೊ ಹಸ್ಬೆಂಡ್ ಇರುವಂತ ಅನಾರೋಗ್ಯ, ಮಗನಲ್ಲಿ ಬಂದ ಸಮಸ್ಯೆ ಎಲ್ಲಾರು ಬಂದು ಏನ್ ಮಾಡ್ಬೇಕು, ಗುಣ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಮ್ಮ ಬಂದು ನಾನೊಬ್ರು ತಗೊಂಡ್ರೆ ಚೆನ್ನಾಗಿರ್ತೀನಿ, ಬಟ್ ಈ ಮ್ಯಾಟ್ ಅನ್ನ ಮನೆಯಲ್ಲೇ ತಗೊಳ್ಳುವಾಗ ಏನ್ ಮಾಡ್ತಾರೆ, ಮನೆಯಲ್ಲ ಆರೋಗ್ಯವಾಗಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಆ VIP ಬೆಡ್ ಮ್ಯಾಟ್ ಏನ್ ಮಾಡಿದ್ರೆ ಮನೇಲಿ ತಗೊಂಡೋಗಿ ಉಪಯೋಗ ಮಾಡ್ಕೊಳ್ಬೇಕಂತ ಹೇಳಿ ಮ್ಯಾಟ್ ಅನ್ನ ಬುಕ್ ಮಾಡಿ ತಗೊಂಡೋಗಿದ್ರೆ. ಅಮ್ಮ ಆಕ್ಚುಲಿ ಶುಗರ್ ಮಂಡಿನ ಒಂದು ಹೇಳ್ತೀರಾ, ಇವಾಗ ಆಕ್ಚುಲಿ ಆ ಮಷಿನ್ ಬಂದು ಇನ್ವೆಸ್ಟ್ ಮಾಡ್ಬೇಕಂದ್ರೆ ನಿಮಗೆ ಪ್ರೈಸ್ ಜಾಸ್ತಿ ಅಂತ ಅನ್ಸಿಲ್ವಾ? ಆರೋಗ್ಯಕ್ಕೆ ಪ್ರೈಸ್ ಹೆಚ್ಚಲ್ಲ ಸರ್, ನಮ್ಗೆ ಇಂಪಾರ್ಟೆಂಟ್ ಆರೋಗ್ಯ ಮುಖ್ಯ. ಯಾಕೆ ನನಗೆ ಆಲ್ಮೋಸ್ಟ್ 15 ಡೇಸಿಗೆ ನನಗೆ ತುಂಬಾ ಕಮ್ಮಿ ಆಯ್ತು ಸರ್. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಸರ್? ನೀವು ಪ್ರಾಡಕ್ಟ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ? ಸರ್ 85,000 ಸರ್. 85,000. 30,000 ಕೊಟ್ಟಂಬಿಟ್ಟು ಸರ್. ಓಕೆ, ಟೋಟಲ್ ಆಗಿ ಒಂದು ಇದು ಇರ್ಬೋದು ಸರ್, ಒಂದು 50 ಇರ್ಬೋದು. 1,05,000 1,10,000 ಆಯ್ತು ಅಂದಾಜು. ಇಲ್ಲ, ಆ ಪ್ರೈಸ್ ನಿಮಗೆ ಜಾಸ್ತಿ ಅನ್ಸುತ್ತೆ? ಜಾಸ್ತಿ ಅನಿಸ್ತದೆ. ಇದು ಆರೋಗ್ಯದ ಇಲ್ಲ, ಇದು ಬುಕ್ ಮಾಡುವಾಗ ನಿಮ್ಮ ಮನೆಯವರೇನು ಬೇಡ ಅಂತ ಅಂದಿಲ್ಲ? ಇಲ್ಲ ಸರ್, ಏನು ಅಂದಿಲ್ಲ ಸರ್, ಅವ್ರು ಏನು ಮಾಡ್ಲಿಲ್ಲ. ಮಗನು ಆಕ್ಚುಲಿ ಏನಂತ ಆಗುತ್ತೆ ಸರ್, ಅವನು ಅಮ್ಮ ಸುಮ್ಮನೆ ಮ್ಯಾಟ್ ತಗೊಂತೀಯ, ಮದರ್ ಚೇರು ತಗೋ, ಒಂದು ವಾಟರ್ ಮಿಷಿನ್ ಮಾಡ್ಕೋ ಅಂದ್ರು. ಜೋರಾಗಿ ಸಬ್ಬಾಳೆ ಬರಲಿ. ಮ್ಯಾಟ್ ಒಂದೇ ಬೇಡ, ಎಲ್ಲಾದ್ರೂ ಆರೋಗ್ಯ ಬೇಕಂತ. ಮ್ಯಾಟ್ ಮದರ್ ಚೇರ್ ತಗೊಳ್ಳಿಲ್ಲ ಅಂತ ಮಗನೇ ಇದ್ ಮಾಡ್ದ ಸರ್. ಆಗ ನಾನೇ ಇಲ್ಲಿ ಬಂದು ಮನೆ ತಗೊಂಬೋದು, ಮನೆಗೆ ಬಂದ್ರೆ ಬರಕ್ಕೆ ಕೊಡಲ್ಲ ಸರ್ ಸರೈಕೆಗೆ. ಹಾಗಾಗಿ ತಗೊಂತೀನಿ ಸರ್. ಇನ್ನೊಂದು 1-2 ಒಂದು ಮ್ಯಾಟ್ ಮತ್ತೆ ಜಡ್ಸ್ಕೊಂಡು ತಗೊಬೇಕು ಒಂದು ಆಸೆ ಇದೆ. ಒಂದು ಆಸೆ, ಮನೆಗೆಲ್ಲ ಹೊಸ ತಗೊಬೇಕು ಅನ್ನೋ ಆಸೆ ಇದೆ. ಖಂಡಿತ ಸರೈಕೆಲ್ಲ ಇನ್ನು 1.5 years ಮ್ಯಾಟ್ ಬಿಡ ಮತ್ತೆ ಒಂದು ಜೇಡ ವಾಟರ್ ಬೇಕು, ಮನಸ್ಸು ಬೇಕು, ಕನ್ಸಿಟ್ಕೊಂಡಿದ್ದೀರಾ. ಜೋರಾಗಿ ಸಬ್ಬಾಳೆ ಬರಲಿ ಅಂತ. ಎಷ್ಟು ಆರೋಗ್ಯ ಸರಾಕೆ ಕೊಟ್ಟಿದ್ಯಾ? 100% ಅದು ಕೊಟ್ಟಿದೆ ಸರ್. ಯಾಕೆಂದ್ರೆ ಆಮೇಲೆ ಆಕ್ಚುಲಿ ಹೇಳಿದೆ ಸರ್, ಬ್ಯಾಕ್ ಪೇನ್ ಆದಾಗ ತುಂಬಾ ಏಟ್ ಆದಾಗ ಇಬ್ರು ಕೆಲಸದವ್ರು ಬರ್ತಾರೆ ಅಂತ ಹೇಳಿದೆ ನಿಮ್ಗೆ ಆಲ್ರೆಡಿ. ಅದಕ್ಕೂ ಕೆಲಸದವ್ರು ಬರ್ತಾವ್ರ ಸರ್? ಒಬ್ರು ಬರ್ತಾರೆ, ಒಬ್ರು ಬಿಡಿಸಿದ್ದೀನಿ. ಅಂದ್ರೆ ಆ ಕೆಲಸ ನೀವೇ ಮಾಡ್ತಾ ಇದ್ದೀರಾ. ಜೋರಾಗಿ ಸಬ್ಬಾಳೆ ಬರಲಿ. ಈಗ ತುಂಬಾ ಜನ ಹೊಸದಾಗಿ ಅಪ್ಪ ಬರ್ತಾ ಇದಾರೆ, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ತುಂಬಾ ಚೆನ್ನಾಗಿದೆ, ತುಂಬಾ ಆರೋಗ್ಯ. ನೀವು ಕುಟುಂಬದವರು, ಬಟ್ ಈಗ ಅಕ್ಕಪಕ್ಕ ಈಗ ಅನ್ನೋದಿರುತ್ತೆ. ಈಗ ನೀವೇನೋ ಜಗಳ ಏನೋ ಒಂದು ಕಾಲದಾಗ ಕಿತ್ತಾಡಿರ್ತೀವಿ ಮಾಡೋದು ಸಜೆಷನ್, ಒಂದು ಅನುಭವ ಆಗಿದೆ. ಕಿತ್ತಾಡ್ತೀವಿ, ಮಾಡ್ತೀವಿ. ಅವ್ರ ಮುಂದೆ ಆರೋಗ್ಯ ನಾನು ಚೆನ್ನಾಗಿರ್ಬೇಕು, ಅವ್ನು ಹೇಳಕ್ ಹೋಗ್ಬಾರ ಅನ್ನೋ ಒಂದು ಈಗ ಅಂತ ಇಟ್ಕೊಂಡ್ಬಿಡಿ. ನಿಮ್ ಜೊತೆ ಈಗ ನಂತರ ಎಕ್ಸ್ಪೆಕ್ಟ್ ಆಯ್ತು ಅಂದ್ರೆ ಬೈಕ್ ತನಗೆ ಸಿಕ್ಕಾಯ್ತು ಅಂದ್ರೆ ಅವ್ನು ಹೇಳಿದ್ರೆ ಬರ್ತಿದ್ನೇನೋ, ಕಳ್ಕೊಂಡು ಹಾಕ್ತಾರೆ ಅನ್ನೋದಕ್ಕಿಂತ ಇದ್ದಾಗ ಹೇಳಿದ್ರೆ ಬೆಟರ್ ಅಲ್ವಾ ಸರ್? ಈಗ ಒಂದು ತೆಗ್ದಾಕ್ಬಿಟ್ರೆ ಅದೊಂದು ಬೆಟರ್ ಸರ್. ಬನ್ನಿ, ಆಶಾ ಆರೋಗ್ಯ ದೇಶ ತುಂಬಾ ಚೆನ್ನಾಗಿದೆ ಅನುಭವ ಇದ್ದು. ಇದು 3 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದೀನಿ. ಆಕ್ಚುಲಿ ಬ್ಯಾಂಕೆಲ್ಲ ಫುಲ್ ಬಿಟ್ಟಿದ್ದೀನಿ, ಯಾರು ಹೇಳ್ಕೊಟ್ಟಿದ್ದಲ್ಲ ಏನಲ್ಲ. ಖುಷಿಯಾಗಿ ನಮ್ಮಂತ ಬರ್ತಿದ್ದೀನಿ ಅಂದ್ರೆ ಈ ಸರಕಾರಿ ಮಾಡ್ತಿದ್ದಾರೆ ಸರ್. ನಾನು ಇಷ್ಟು ನಮಸ್ತೆ. ಇಲ್ಲ, ಎಲ್ಲ ತುಂಬಾ ವಿಷಯಗಳನ್ನ ತಿಳ್ಕೊಂಡ್ವಿ, ಹೌದಾ? ಶುಗರ್ ಇತ್ತು, ಮಂಡಿ ನೋವಿತ್ತು, ಯಜಮಾನಿ ಪ್ರಾಬ್ಲಮ್ಸ್ ಇತ್ತು, ಬಿಸ್ನೆಸ್ ಮಾಡಕ್ ಆಗ್ತಾ ಇಲ್ಲ, ಮಗಳಿಗೆ ಶೀತ ನೆಗಡೆ ಕಡಿಮೆನೆ ಆಗ್ತಾ ಇಲ್ಲ. ಒಂದಲ್ಲ ಎರಡಲ್ಲ ಆಸ್ಪತ್ರೆ ನಾನಾ ಕಡೆ ಹೋದ್ರು. ಅಮ್ಮ ಒಂದ್ ಕ್ವಶನ್ ಬಂತು, ಈ ಸರಾಕೆ ನಮ್ಮನ್ನ ರೆಡಿ ಮಾಡ್ಬಿಡುತ್ತಾ ಅಂತ, ಹೌದಾ? ಈ ಮ್ಯಾಟ್ ನಮ್ಮನ್ನ ಗುಣ ಮಾಡ್ಬಿಡುತ್ತಾ ಅಂತ. ಬಟ್ ಅಂದ್ರೆ ಯಾವುದೇ ಒಂದು ಡಾಕ್ಟ್ರು, ಯಾವುದೇ ಒಂದು ಮೆಡಿಸಿನ್, ಯಾವುದೇ ಒಂದು ಇಂಜೆಕ್ಷನ್ ಗುಣ ಮಾಡದೇ ಇರುವಂತ ಒಂದು ಆರೋಗ್ಯನು ಇವತ್ತು ಕೊಟ್ಟಿದ್ದು ಅಮ್ಮನ ಫ್ಯಾಮಿಲಿಗೆ.